ಎಲ್ಲ ಜೈ ಕಿಸಾನ್ರಿಗೆ ಎಲ್ಲರಿಗೆ ನಮಸ್ಕಾರ ರೀ. ನಾನು ಜೈ ಜವಾನ್ ಜೈ ಕಿಸಾನ್ ಫೌಂಡೇಶನ್ ಪ್ರೆಸಿಡೆಂಟ್ ರೀ. ಮಾಜಿ ಸೈನಿಕ್ ಎಕ್ಸ್ ಹವಾಲ್ದಾರ್ ರೀ. ನಾನು ಆರ್ಮಿ ಒಳಗೆ 20 ವರ್ಷ ಸರ್ವಿಸ್ ಮಾಡಿ ಈಗ ಸಮಾಜ ಸೇವೆ ಸ್ಟಾರ್ಟ್ ಮಾಡಿದ್ದೀನಿ ರೀ. ಸಮಾಜ ಸೇವೆನೂ ಪ್ಲಸ್ ಬಿಸ್ನೆಸ್ ಯಾಕೆ ಮಾಡಾಕ್ತೀನಿ ಅಂದರೆ ನಾನು ಎಲ್ಲ ನೋಡಾಕ್ತೀನಿ ರೀ. ಯಾಕಂದ್ರೆ ಹೊರಗಿಂದ ರಾಜಸ್ಥಾನ್, ಗುಜರಾತ್ ಅಲ್ಲಿಂದ ಇಲ್ಲಿ ಬಂದು ಎಲ್ಲ ಕಿರಾಣ ಸ್ಟೋರ್ ಎಲ್ಲ ಅವ್ರದ್ದೇ ಎಲ್ಲ ಮಟೀರಿಯಲ್ ಎಲ್ಲ ಅವರು ಇಟ್ಟಿದ್ದಾರೆ. ನಮ್ಮ ಇಲ್ಲಿಂದ ಲೋಕಲ್ ಯಾರೂ ಇಲ್ಲ. ಅದಕ್ಕೆ ನಾನು ಎದಕ್ಕೆ ಆ ಥರ ಬಿಸ್ನೆಸ್ದಾಗ ಎದಕ್ಕೆ ಹೋಗಿದ್ದೇನಂತೆ, ಯಾಕೆ ಬೀಜ ಮಾಡಿದ್ದೇನಂತೆ, ಅವ್ರು ಏನು ಮಾಡ್ತಾರೆ, ಯಾವ ಥರ ಅವ್ರು ಬಿಸ್ನೆಸ್ ಮಾಡ್ತಾರೆ, ಎಲ್ಲಿಂದ ಮಟೀರಿಯಲ್ ಪರ್ಚೇಸ್ ಮಾಡ್ತಾರೆ, ಮತ್ತು ಅವರು ಈಗ ನಾನು ಅವರು ಈ ಥರ ಕೆಲಸಕ್ಕೆ ಹೋಗಿದ್ದಂದರೆ ನನಗೆ ಒಂದು ಶಾಪ್ ಓಪನ್ ಮಾಡಿ ಕೊಡ್ತಾರೆ ಅವರು. ಅವ್ರ ರಿಲೇಷನ್ದಾಗ ಅಣ್ಣ ತಮ್ಮ ಯಾರಿರಲಿ ಅವ್ರಿಗೆ ಅದು ಎದಕ್ಕಪ್ಪ ಈ ಥರ ಮಾಡ್ತಾರೆ ಅವರು ಅಂತ ನಾನು ನೋಡೋಕ್ಕಾಗಿ ನಾನು ಬೀಜ ಮಾಡಿದ್ದೇನೆ. ಎದಕ್ಕೆ ಬೀಜ ಮಾಡಿದ್ದೇನಂತೆ ಈಗ ನಾನು ಸ್ಟಾರ್ಟಿಂಗ್ ಮಾಡಿದ್ದೇನೆ ಬಿಸ್ನೆಸ್ಗೆ ಸ್ಟಾರ್ಟಿಂಗ್ ಮಾಡಿ. ಇವತ್ತು ನಾನು ಇವರು ರುದ್ರಗೌಡಸರ ಕಡೆ ಹೋಗಿದ್ದಂದ್ರೆ ಅವರು ಏನಂತನವರು ಹಾಂ ಸರಿ ಇದು ಶೇಂಗಾ ಇದು ಎಷ್ಟು ರೂಪಾಯಿ, 100 ರೂಪಾಯಿ ಅಂತಾರೆ ಅವರು. ಮತ್ತು ಇನ್ನೊಬ್ಬರು ಏನಂತಾರೆ ಅವ್ರ ಕಡೆ ಬೇಡ 100 ರೂಪಾಯಿ ಬೇಡ 94ದಾಗ ಕೊಡ್ತೀನಿ ಅಂತ ನಾವು. ಓಕೆ ರೀ, ಈ ಥರ 94ದಾಗ ಅವ್ನು ಕೊಡ್ತಾರೆ. ಮತ್ತು ಬೇರೆ ಇನ್ನೊಂದು ಐಟಮ್ ಅದಲ್ಲ ಹತ್ರ ಹೆಚ್ಚು ಮಾಡ್ತಾನೆ ಅವರು. ಇದು ಎದಕ್ಕೆ ಹೇಳ್ತೀನಂದ್ರೆ ನಾನು ಎಲ್ಲ ಈಗ ರೇನ್ಕೋಟ್ ಎಲ್ಲ ಹೋಗಿ ನಾನು ಇದ್ರಾಗ ನಮ್ಮ ಅಂಗಡಿಯಾಗ ಇಡ್ತೀನಿ ರೀ. ನಾನು ಒಂದು ರೇನ್ಕೋಟ್ ಹೋಗಿದ್ದಂದ್ರೆ ಎಷ್ಟು ರೂಪಾಯಿ ಬರ್ತಿದ್ರಿ, 300 ರೂಪಾಯಿ 400 ರೂಪಾಯಿ ಆ ಥರ ಬರ್ತಿದ್ರಿ ನನಗೆ ಒಂದು ರೇನ್ಕೋಟ್ಗೆ. ಆ ಥರ ನಾನು ಒಂದು ದಿನಾಗ 20 ರೇನ್ಕೋಟ್ ಸೇಲ್ ಮಾಡ್ತಂದ್ರೆ ಎಷ್ಟು ಸಿಗುತ್ತೀರಿ. ಅದು ನಾನು ಹೋಗುம்போದು ಬರುம்போದು ನಮ್ಮ ರೈತರು ಸಿಗ್ತಾರೆ ರೀ ರೋಡ್ದಾಗ. ಅವ್ರು ಏನಂತಾರೆ ಅವರು ನನಗೆ, ಸರ್ ನಿಮ್ಮದು ಭಾಳ ಚಲೋ ರೀ ನಿಮ್ಮದು ಬಿಸ್ನೆಸ್, ನಮ್ಮ ನೋಡ್ರಿ ರೈತರಿಗೆ ನಾನು ಪರಿಸ್ಥಿತಿ ನೋಡ್ರಿ. ಈಗ ಮಣ್ಣದ ಕೆಲಸ ಮಾಡಿದಂದ್ರೇನು ನಮ್ಗೆ ಏನು ಸಿಗ್ತೈತೆ ರೀ ಊಟ ಮಾಡೋಕ್ಕೆ. ಆ ಥರ ನಿಮ್ಮದೇ ಇಲ್ರಿ, ನೀವು ಕುತ್ಕೊಂಡು ಆರಾಮ್ ಇದು ಮಾಡತ್ತೀರಿ. ನೀವು ಅಲ್ಲಿಂದ ತಗೊಂಡು ಬರ್ತೀರಿ, ಇಲ್ಲಿ ಇಡ್ತೀರಿ ಇದ್ರಾಗ ಅಂಗಡಿಯಾಗ, ಮತ್ತು ನೀವು ನಿಮ್ಮದೇ ಇದು ಮಾಡ್ತೀರಿ, ಜೀವನ ಮಾಡ್ತೀರಿ. ಮತ್ತು ಇದು ಎದಕ್ಕೆ ಹೇಳಾಕ್ತೇನಂದ್ರೆ ನಮ್ಮ ರೈತರಿಗೆ ಭಾಳ ಪ್ರಾಬ್ಲಮ್ ಅದಾವ್ರಿ. ನಾವು ಡೀಪ್ದಾಗ ಹೋಗ್ಬೇಕ್ರಿ. ಈಗ ಎಲ್ಲರೂ ಅಧ್ಯಕ್ಷರು ಬಂದಿದ್ದಾರೆ. ಇವ್ರು ಅಧ್ಯಕ್ಷರು ಎದಕ್ಕೆ ಬಂದಿದ್ದಾರೆ ಇಲ್ಲಿ, ಎದಕ್ಕೆ ಇವ್ರು ರೈತರದ್ದು ಎಲ್ಲ ಇದು ಎದಕ್ಕೆ ಚಿಂತೆ ಮಾಡ್ತಾರೆ, ಇದಕ್ಕೆ ಯಾಕೆ ಮಾಡ್ಬೇಕ್ರಿ? ಅವ್ರಿಗೇನು ನಮ್ದು ಚಿಂತೆ ಮಾಡ್ಬೇಕಲ್ಲ, ಎಲ್ಲ ಅಧ್ಯಕ್ಷದ ಚಿಂತೆ ಮಾಡ್ಬೇಕಾ? ನಮಗಾಗಿ ಅವರು ಹೋರಾಟ ಮಾಡಕ್ತಾರೆ, ನಮಗಾಗಿ ಅವರ ಎಲ್ಲ ಫ್ಯಾಮಿಲಿಗೆಲ್ಲ ಬಿಟ್ಟೆಲ್ಲ ಇಲ್ಲಿ ಸ್ಟ್ರೈಕ್ ಮಾಡ, ಅಲ್ಲಿ ಸ್ಟ್ರೈಕ್ ಮಾಡ, ಮತ್ತು ಎಲ್ಲ ಕೇಸ್ ಎಲ್ಲ ಮತ್ತು ಜೈಲ್ದಾಗ ಹೋಗ್ತಾರೆ. ಇದು ಎಲ್ಲ ಅವ್ರಿಗೆ ತಿಳಿಬೇಕ್ರಿ. ಅದೆಲ್ಲ ಈಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇನ, ಇದು ಬಿಸ್ನೆಸ್ಗೆ ಎಲ್ಲ ಮಟೀರಿಯಲ್ ಎಲ್ಲಿಂದ ಬರುತ್ತೆ, ಎಲ್ಲ ಬರುತ್ತೆ ಇಲ್ಲಿಂದ, ನಮ್ಮ ರೈತರಿಂದ. ಕಚ್ಚಾ ಮಾಲ್ ಅಂತ ರಾ ಮಟೀರಿಯಲ್ ಎಲ್ಲಿಂದ ಬರುತ್ತೆ, ನಮ್ಮ ಕಡೆಯಿಂದ. ಈಗ ಶೇಂಗಾ ಅದಾವ್ರಿ ನೀವು ಎಷ್ಟು ರೂಪಾಯಿಗೆ ಕೊಡ್ತೀರಿ. ಮತ್ತು ಆನಿಯನ್ ಅದಾವ್ರಿ, ಇಲ್ಲಿ ಆನಿಯನ್ ಎಷ್ಟು ರೂಪಾಯಿ, ಇಲ್ಲಿಂದ ಎಷ್ಟು ರೂಪಾಯಿ, ಮಾರ್ಕೆಟ್ದಾಗ 18 ರೂಪಾಯಿ ಕೆಜಿ ಕೊಡ್ತಾರೆ ಅವರು ಹೋಲ್ಸೇಲ್ದಾಗ. ಮತ್ತು 18 ರೂಪಾಯಿ ಅಲ್ಲಿ ಹೋಲ್ಸೇಲ್ದಾಗ ಕೊಟ್ಟಿದ್ರೆ ನಮಗೆ ನಾವು ಅಲ್ಲಿ 40 ರೂಪಾಯಿ ಕೊಡ್ತೀನಿ ರೀ, 60 ರೂಪಾಯಿ 100 ರೂಪಾಯಿ ಕೆಜಿ ಕೊಡ್ತೀನಿ ರೀ ಅಲ್ಲಿ. ಮತ್ತು ಅವರು 18 ರೂಪಾಯಿದಾಗ ಅವರು ಕೊಡಾಕ್ತಾರೆ, ಏಜೆಂಟ್ ಎಲ್ಲ ಟ್ರಾನ್ಸ್ಪೋರ್ಟ್ ಎಲ್ಲ ಮಾಡಿ ಅವ್ರು ಕೊಡಾಕ್ತಾರೆ. ಮತ್ತು ಅವ್ರಿಗೆ ಎಷ್ಟು ರೂಪಾಯಿ, ನಾವು ನಮ್ಮ ರೈತರಿಗೆ ಎಷ್ಟು ರೂಪಾಯಿ ಕೊಡಾಕ್ತಾರೆ ರೀ, ಅವ್ರಿಗೆ 5 ರೂಪಾಯಿ 3 ರೂಪಾಯಿ. ಅದಕ್ಕಾಗಿ ನಾವು ಏನು ಮಾಡ್ಬೇಕ್ರಿ, ಈಗ ನಾವು ಏನು ಮಾಡ್ಬೇಕ್ರಿ, ಎಲ್ಲ ಅಧ್ಯಕ್ಷರು ಏನು ಮಾಡ್ಬೇಕ್ರಿ, ಅವರು ನಿಮ್ಮ ಸಂಘಟನೆ ಭಾಳ ದೊಡ್ಡದು ಮಾಡ್ಬೇಕ್ರಿ. ದೊಡ್ಡದು ಹೆಂಗೆ ಮಾಡ್ಬೇಕ್ರಿ, ಎಲ್ಲರಿಗೂ ಕನೆಕ್ಟ್ ಮಾಡಿ ಅವರು ವಾಟ್ಸಪ್ ಗ್ರೂಪ್ ಮಾಡಿರಿ, ಎಲ್ಲ ಕಡೆಯಿಂದ ವಾಟ್ಸಪ್ ಗ್ರೂಪ್ ಮಾಡಿರಿ, ಎಲ್ಲ ಅಧ್ಯಕ್ಷರಿಗೆ ಅದ್ರಾಗ ಜಾಯಿನ್ ಮಾಡಿರಿ. ನಿಮ್ಮ ಏರಿಯಾದಾಗ ಈಗ ನಮ್ಮ ಏರಿಯಾ ಅದಾವ, ನಾವು ಜಾಯಿನ್ ಮಾಡ್ತೀವಿ. ನಿಮ್ಮ ಏರಿಯಾ ಅದಾವ, ನೀವು ಜಾಯಿನ್ ಮಾಡಿರಿ. ನಿಮ್ಮ ಕಡೆ ಏನು ಪ್ರಾಬ್ಲಮ್ ಬಂದಂದ್ರೆ ಅವ್ರ ರೈತರಿಗೆ ನೀವು ವಾಟ್ಸಪ್ದಾಗ ಹಾಕ್ರಿ, ಈ ಥರ ಇದು ಮಾಡಿದ್ದೀನಂತೆ. ನೆಕ್ಸ್ಟ್ ಅವರು ಏನು ಡೈರೆಕ್ಟ್ ಅವರು ಎಲ್ಲಿ ಕೊಡ್ತಾರೆ, ಅವರು ಯಾರಂದ್ರೆ ಏಜೆಂಟ್ಗೆ ಕೊಡ್ತಾರೆ. ಅವರು ಏಜೆಂಟ್ಗೆ ಎದಕ್ಕೆ ಕೊಡ್ಬೇಕ್ರಿ ನಾವು? ಈಗ ನಂದು ಕಡೆ ಇದು ಅಂಗಡಿ ಅದಾವ್ರಿ, ನಂದು ಅಂಗಡಿಯಾಗ ನಾನು ಕೇಳ್ತೀನಿ ರೀ, ಹಾಂ ನಮ್ಮ ರೈತರ ಕಡೆ ಯಾರ ಕಡೆ ಶೇಂಗಾ ಅದಾವ್ರಿ ಅಂತೆ, ಇಲ್ಲಾಂದ್ರೆ ಅದು ಏನಂತಾರೆ ಅವ್ರು ಗೂಡು ಅಂತಾರಲ್ಲ, ಅದು ಅದಾವ್ರಿ ಅಂತ ನಾನು ಮೆಸೇಜ್ ಹಾಕಿದ್ರೆ ಹಾಂ ನನ್ನ ಕಡೆ ಅದಾವಪ್ಪ ಅಂತ. ನಾವು ಅದಕ್ಕೆ ಇದು ಮಾಡಬಾರ್ದು. ಇದು ಭಾಳ ಸಮಸ್ಯೆ ನಮ್ಮ ರೈತರದ್ದು ಭಾಳ ಅದಾವ್ರಿ. ಯಾಕಂದ್ರೆ ಈಗ ನೋಡ್ರಿ, ಈಗ ಏನಂದ್ರೆ ಆಕ್ಸಿಡೆಂಟ್ ಆಗಲಿ ಏನಾಗಲಿ ರೈತರು ಏನು ಮಾಡ್ತಾರೆ, ನಮ್ಮ ಅಧ್ಯಕ್ಷರಿಗೆ ಎಲ್ಲರಿಗೆ ಫೋನ್ ಮಾಡ್ತಾರೆ, ಸರ್ ಈ ಥರ ಆಗಿದೆ ನಮಗೆ ಇದು ಮಾಡ್ರಿ ಅಂತ. ಈಗ ಬಿಲ್ ಸಿಗ್ಲಿಲ್ಲ ಅಂದರೆ ಫ್ಯಾಕ್ಟ್ರಿದಾಗ ಎಲ್ಲ ಅಧ್ಯಕ್ಷರು ಹೋಗ್ಬೇಕ್ರಿ ಅಲ್ಲಿ. ಮತ್ತು ಇವರು ಯಾಕೆ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇಲ್ಲ?
ಇವರು ಬರೀ 5 ವರ್ಷದಾಗ ಒಂದು 500 ರೂಪಾಯಿ ತಗೊಂಡು ಒಂದು ವೋಟಿಂಗ್ ಹಾಕಿ ಅವ್ರದ ರಾಜಕಾರಣದ ಸೇವೆ ಮಾಡ್ತಾರೇನ್ರಿ? ನಾನು 2-3 ದಿನ ಆಯ್ತು ನಿನ್ನೆ ನೋಡಿದ್ರೇನ್ರಿ, ಒಂದು ಇನ್ಸ್ಟಾಗ್ರಾಮ್ದಾಗ ವಿಡಿಯೋ ನೋಡಿದೇನ್ರಿ. ಎಷ್ಟು ರಾಜಕೀಯ ನೇತಾಗಳು ಅದಾವ, ಅವ್ರದ್ದು ಎಲ್ಲರದ್ದು ಇನ್ಸ್ಟಿಟ್ಯೂಟ್ ಅದಾವ್ರಿ, ಕಾಲೇಜ್ ಅದಾವ್ರಿ, ಇನ್ಸ್ಟಿಟ್ಯೂಟ್ ದೊಡ್ಡ ಇನ್ಸ್ಟಿಟ್ಯೂಟ್ ಅದಾವ್ರಿ. ಅದ್ರಾಗ ಎಲ್ಲರಿಗೂ ಅದಾವ್ರಿ ಟೋಟಲಿ. ಇದು ಇನ್ಸ್ಟಿಟ್ಯೂಟ್ ಎದಕ್ ಬೇಕ್ರಿ? ಅವ್ರಿಗೇನು ಸ್ವಲ್ಪ ರೊಕ್ಕ ಬರುದೇ ಈಚೆ ಕಡೆಯಿಂದ ಬರ್ತೈತಿ, ಆಚೆ ಕಡೆಯಿಂದ ಬರ್ತೈತಿ ತೋರ್ಸಕ್ ಬೇಕಲ್ಲ. ಈಗ ಬಹಳ ನಾ ಹೇಳೋದು ಏನಂತೆ, ನಾವು ಎಲ್ಲರೂ ನೋಡ್ರಿ, ಈಗ ನನ್ನ ಜೊತೆ ಯಾರ್ಯಾರು ಬರ್ತಾರೆ, ದೊಡ್ಡ ವಕೀಲರು ಬಂದಿದ್ರಿ ನನ್ನ ಜೊತೆ. ಅವ್ರಿಗೆ ಈ ಲಾಸ್ಟ್ ಇದು ಇಲೆಕ್ಷನ್ ನಡೆದಿದ್ದು ಒಂದು ಏನು ಒಂದು ಇದು ಬಂತ್ರಿ, ಒಂದು ದೊಡ್ಡ ವಕೀಲರು ಬಂತ್ರಿ. ಅವ್ರಿಗೇನು ಡೈವರ್ಟ್ ಮಾಡಿದಾರ್ರಿ. ಯಾರು ಮಾಡಿದಾರ್ರಿ? ರಾಜಕೀಯ ಪಾಲಿಟಿಕ್ಸ್. ಅವ್ರು ಏನಂತಾರೆ, ಖಾನಾಪುರದಾಗ ಇವರು ಇರಬಾರ್ದು, ನೀವು ಇವ್ರಿಗೆ 1 ತಿಂಗಳ ಬಿಜಿ ಮಾಡ, ನಾನು ನಿಮ್ಗೆ ಏನಂದ್ರೆ ಇದು ಕೊಡ್ತೇನೆ. ಅವರು ಕರ್ಕೊಂಡು ಹೋಗಿ ನನಗೆ ಟಿಕೆಟ್ ಸಿಗ್ತದಪ್ಪ, ಇದು ಸಿಗ್ತದಪ್ಪ ಅಂತ 1 ತಿಂಗಳ ಅವ್ರು ಬಿಜಿ ಮಾಡಿದ್ದಂತೆ. ಇಲ್ಲಿ ಏನಂದ್ರೆ ಮಾಡ್ತಾರಂತೆ ಖಾನಾಪುರ ತಾಲೂಕಲ್ಲಿ. ಈ ತರ ಇಲ್ಲಿ ಏನಾಗ್ತೈತ್ರಿ, ಇಲ್ಲಿ ಭಾಳ ಯಾರು ಬರ್ತೈತ್ರಿ ನಮ್ಮ ಕಡೆ, ಅವ್ರು ಭಾಳ ನಮಗೆ ಡೈವರ್ಟ್ ಮಾಡಕ್ ಟ್ರೈ ಮಾಡ್ತಾರೆ. ಅದಕ್ಕಾಗಿ ನಾವು ನಮ್ದು ಸಂಘಟನೆ ಎದಕ್ಕೆ ಆಗ್ತಾ ಇಲ್ಲ. ನಾವು ಈಗ ರುದ್ರಗೌಡರು ಬಂದಲ್ಲಿ ಏನಂದ್ರೆ ಇದು ಮಾಡಿದ್ರೆ ಅವ್ರು ಭಾಳ ಇದು ಚಲೋ ಇಲ್ಲ, ಇದು ಇಲ್ಲ, ಅದು ಇಲ್ಲ ಅಂತ ಅವ್ರು ಏನು ಮಾಡ್ತಾರ, ಡೈವರ್ಟ್ ಮಾಡಿಬಿಡ್ತಾರೆ. ಮತ್ತು ನಮ್ಮ ಸಂಘಟನೆ ಇದು ಆಗಿದ್ದಂದ್ರೆ ಅವ್ರು ಅದಕ್ಕಾಗಿನೂ ಡೈವರ್ಟ್ ಮಾಡ್ತಾರೆ. ಈಗ ನೋಡ್ರಿ, ನಾವು ಹೆಸರಿಗಾಗಿ ಏನು ಮಾಡಬಾರ್ದು. ನಮ್ಮ ಹೆಸರು ಬರಲಿ, ನಾನು ಏನಂದ್ರೆ ಮುಂದ್ಗಡೆ ಹೋಗಿದ್ದು ಅದಕ್ಕಾಗಿ ನಾವು ಕೆಲಸ ಮಾಡಬಾರ್ದು. ಕೆಲಸ ಮಾಡಬೇಕು ನಮ್ಗಿಂತ ಸರಿ. ಓಕೆ, ನಮ್ಮ ರೈತರಿಗೆ ಇನ್ನೂ ಏನು ಇದು ಇಲ್ಲ, ಅವ್ರಿಗೆ ಸ್ವಲ್ಪ ನಾವು ಏನಂದ್ರೆ ಹೇಳಿ ಅವ್ರಿಗೆ